ದೇಶಾದ್ಯಂತ ನೋಡಿತು ಬಿಹಾರ್ ಚುನಾವಣೆ. ಓಟ್ ಚೋರ್, ಗದ್ದಿ ಚೋರ್, ಏನೇನು ಆಂದೋಲನಗಳು ಅದು. ಆದರೆ 200ಕ್ಕೂ ಹೆಚ್ಚು ಸೀಟುಗಳು ಬಂದು ಅಲ್ಲಿ ಎಷ್ಟು ಜನ ಮತ ಹಾಕಿದವರ ವಿಚಾರ ಮಾಡಾಕತ್ತಾರ. ನಾವು ಮತ ಹಾಕಿದ್ದು, ನಮ್ಮ ಮತಗಳು ಎಲ್ಲಿ ಹೋದು? ಬಿಹಾರದಲ್ಲಿ ವಾಮ ಮಾರ್ಗದಿಂದ ಎಲ್ಲವನ್ನು ಅಧಿಕಾರ ತೆಗೆದುಕೊಳ್ಳುವ ಸಲುವಾಗಿ ಭಾರತೀಯ ಜನತಾ ಪಕ್ಷ ಯಾವ ತಂತ್ರಗಳನ್ನು ಅನುಸರಣೆ ಮಾಡ್ತೈತಿ? ಎಲ್ಲಿ ಹೋದ್ರೆ ಪ್ರಶಾಂತ್ ಕಿಶೋರ್ ಇವತ್ತು ದೇಶದ ರಾಜಕಾರಣದಲ್ಲಿ ಚಾಣಕ್ಯ ತಂತ್ರ ಅಂತಿದ್ರು. ಕಾಗದದಲ್ಲಿ ಬರೆದು ಕೊಟ್ಟರೆ ಅವ್ರು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ. ಮತ್ತು ನಿತೀಶ್ ಕುಮಾರ್ ಹೆಂಗೆ ಮುಖ್ಯಮಂತ್ರಿ ಆದರು? ಅಲ್ಲಿ ಮೊದಲ ಎಲ್ಲ ಪ್ಯಾಕ್ ಮಾಡಿ ಕೂತಿದ್ರು. ಇವತ್ತು ಯಾವುದೇ ಮಾಧ್ಯಮ ಅದನ್ನು ತೋರಿಸಲಿಲ್ಲ. ಇದೇ ಸಾಮಾಜಿಕ ಜಾಲತಾಣ, ಡಿಜಿಟಲ್ ಮಾಧ್ಯಮ ಸರಿಯಾದ ಮಾಹಿತಿ ಪ್ರತಿಯೊಬ್ಬರಿಗೆ ಮುಟ್ಟಿಸಿದರು. ಇದು ಗದ್ದಿ ಚೋರ್, ಓಟ್ ಚೋರ್. ಅಂದರೆ ಇನ್ನು ಮುಂದೆ ಇಲೆಕ್ಷನ್ಗಳು ಆಗೋದಿಲ್ಲ ರೀ. ಇನ್ನು ಇಲೆಕ್ಷನ್ಗಳು ಹೆಂಗಾಗುವು? ಈ ಮಷಿನ್ಗಳ ಪ್ಯಾಕ್ ಮಾಡಿಬಿಟ್ರೆ ನೀವು ಎಷ್ಟು ಪ್ರಚಾರ ಮಾಡಿರಿ, ಎಷ್ಟು ಜನರಿಗೆ ಏನು ಸವಲತ್ತು ಕೊಡ್ರಿ, ಎಷ್ಟು ಜನರಿಗೆ ಆಶ್ವಾಸನೆ ಕೊಡ್ರಿ, ಎಷ್ಟು ಜನರಿಗೆ ಭರವಸೆಗಳನ್ನ ಕೊಡ್ರಿ, ಅಭಿವೃದ್ಧಿಯ ಹರಿಕಾರಾಗಿ ನೀವು ಮೆರ್ಕೋತ ಹೋಗ್ರಿ, ಆದರೆ ನೀವು ಸೋಲ್ತೀರಿ. ಅದು ಹೆಂಗೆ? ಮಷಿನ್ಗಳ ಮೊದಲು ಎಲ್ಲ ಫಿಕ್ಸ್ ಮಾಡಿ ಕೂತಾರ. ಇದೇ ರೀತಿ ಬಿಹಾರದಲ್ಲಿ ಆಯಿತು. ಇನ್ನು ಪಶ್ಚಿಮ ಬಂಗಾಳಕ್ಕೆ ದಾಪಗಾಲ ಹಾಕ್ತಾರೆ. ಪಶ್ಚಿಮ ಬಂಗಾಳ ದಾಪಗಾಲ ಹಾಕಿದ ಮೇಲೆ ಇನ್ನು ಕರ್ನಾಟಕಕ್ಕೆ ಬರ್ತೈತೆ ಆ ತಾಂಡ. ಇಲ್ಲಿಯೂ ಅದ ರಣತಂತ್ರ ಹೆಣಿತಾರೆ. ಅದರ ಸಲುವಾಗಿ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಎಷ್ಟೊಂದು ಚಾಣಾಕ್ಷ ರೀತಿಯಿಂದ ನೀವು ಕರ್ನಾಟಕದ ರಾಜ್ಯದಲ್ಲಿ ಮುಕ್ತ ಚುನಾವಣೆ ಬ್ಯಾಲೆಟ್ ಪೇಪರ್ ಮುಖಾಂತರ ಆಗಬೇಕನ್ನುವ ಆಗ್ರಹ ಇವತ್ತು ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಇವತ್ತು ಕೂಗು ಎಬ್ಬಿಸಿದ್ರು ಸಹಿತ ಬ್ಯಾಲೆಟ್ ಪೇಪರ್ ಮೇಲೆ ಭರೋಸೆ ಇಲ್ಲ, ಮಷಿನ್ ಮೇಲೆ ಭರೋಸೆ ಐತಿ. ವಿಶ್ವದ ಯಾವುದೇ ದೇಶದಲ್ಲಿ ಮಷಿನ್ಗಳು ಇಲ್ಲರಿ, ಅಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಅದಾವ. ಆದ್ರೆ ಭಾರತದಾಗ ಮಾತ್ರ ಮಷಿನ್ಗಳು ಅದಾವ. ಮಷಿನ್ಗಳು 10 ಓಟು ಹಾಕಿದರೆ 9 ಓಟು BJPಗೆ ಹೋಗ್ತಾವ, 1 ಓಟು ವಿರೋಧ ಪಕ್ಷಕ್ಕೆ ಹೋಗ್ತಾವ. ಆ ಮಷಿನ್ಗಳು ಹೆಂಗೆ ಟೆಕ್ನಾಲಜಿಲಿಂದ ಅವರು ಫಿಟ್ ಮಾಡಿರ್ತಾರೆ ನೋಡ್ಬೇಕು. ಇವತ್ತು ಅದಕ್ಕೊಂದು ಮಾಧ್ಯಮವೂ ಇರ್ತೈತಿರಲ್ಲ ಬೆನ್ನ ಬಾರ್ಸಾಕ್. ಮಾಧ್ಯಮ ಅಂತೂ ಅವ್ರ ಬೆಂಬಲಗಾಗೇ ನಿಂತೈತಿ. ಈ ಮಾಧ್ಯಮ ಇವತ್ತು ಮಾರಿಕೊಂಡಿದ್ದು ಇವತ್ತು ಜಗತ್ತಿಗೆ ಜಾಹೀರಾಗೈತಿ. ಆದರೆ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಚಾನಲ್ಗಳು ಪ್ರಾರಂಭ ಮಾಡ್ಯಾರ, ಎಷ್ಟು ಆ್ಯಂಕರ್ಗಳು ಏನು ಸತ್ಯವಾಗಿ ಹೇಳಿದಾರ, ಇವತ್ತು ಮನದಟ್ಟನೆ ಆಗೈತಿ. ಇದೇ ರೀತಿ ಕರ್ನಾಟಕದಲ್ಲಿಯೂ ಸಹಿತ ಇನ್ನು ಮುಂದೆ ಬರುವುದೇನು ಮಾರಿ ಹಬ್ಬ. ಆ ಮಾರಿ ಹಬ್ಬ ಬಂತಂದ್ರೆ ಇನ್ನು ಕರ್ನಾಟಕದಲ್ಲಿಯೂ ಸಹಿತ ಇನ್ನು ಭಾರತೀಯ ಜನತಾ ಪಕ್ಷ 136 ಏನು ಕಾಂಗ್ರೆಸ್ದು ಅದಾವು, 146 ಆಗುವುದರಲ್ಲಿ ಸಂದೇಹವಿಲ್ಲ. ಇನ್ನು ಎಚ್ಚೆತ್ತುಕೊಳ್ಳಬೇಕು. ಕಾಂಗ್ರೆಸ್ಸಿನ ರಾಜಕೀಯ ಹಿರಿಯ ಧುರೀಣರೇ, ಅಹಿಂದ ನಾಯಕರೇ, ಅಹಿಂದದ ಹೆಸರಿನಲ್ಲಿ ನೀವು ಏನೇನು ಎಲ್ಲರನ್ನು ಅಹಿಂದ ಮಾಡಿ ಈ ಎಲ್ಲರನ್ನು ಹಿಂದೆ ಹಾಕಾಕತ್ತೀರಿ. ನೀವು ಮಾತ್ರ ಮುಂದೆ ಬೆಳೆಯಾಕತ್ತೀರಿ. ಆ ಅಹಿಂದದವರನ್ನು ಇವತ್ತು ಮುಂಚೂಣಿಗೆ ತಂದರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಸರ್ಕಾರ ರಚನೆ ಮಾಡಬಹುದು. ಇಲ್ಲದಿದ್ದರೆ ಬೆಂಕಿ ಮಾತಾಡೋರಿಗೆ, ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡೋರಿಗೆ ಇವತ್ತು ಯಾವ ಬೆಲೆ ನೀವು ಕೊಡ್ತೀರಿ ಅನ್ನೋದು ಕಾದು ನೋಡಬೇಕು. ಹಾಗಾದರೆ ಬಿಹಾರದಲ್ಲಿ ನಡೆದಿದ್ದೇನು, ಬಿಹಾರದ ಸತ್ಯ ಘಟನೆಗಳು ಏನು, ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ ನೀವು. ಆದರೂ ಸಹಿತ ನಿಮ್ಮ ಅನಿಸಿಕೆಗಳನ್ನ ಇವತ್ತು ಹಾಕಲೇಬೇಕು. ಬಿಹಾರದಲ್ಲಿ ಯಾವ ರೀತಿ ವಾಮ ಮಾರ್ಗದಿಂದ ಇವತ್ತು ಚುನಾವಣೆಯನ್ನು ಗೆದ್ದು ಇವತ್ತು ತಮ್ಮ ಪಾರುಪತ್ಯವನ್ನು ಏರ್ಪಾಡು ಮಾಡಕತ್ತಾರ. ಅದರ ಸಲುವಾಗಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ, ಖಡಕ ಜವಾರಿ ಕಾಕ, ಸತ್ಯ ಹೇಳಾವ್. ಸತ್ಯವೇ ನನ್ನ ನಿತ್ಯದ ನುಡಿ. ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.